ಬಾಗಲಕೋಟೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ನಕಲಿ ವೈದ್ಯರದ್ದೇ ಹಾವಳಿ ಜಾಸ್ತಿ ಆಗಿದೆ. ಪರವಾನಗಿ ಇಲ್ಲ, ಅವರನ್ನು ಡಾಕ್ಟರು ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಸರ್ಟಿಫಿಕೇಟ್ಗಳಿಲ್ಲ. ಆದರೂ ಕೂಡ ಆಸ್ಪತ್ರೆಯನ್ನು ನಡೆಸ್ತಾ ಇದ್ರು. ಅಂಥವರಿಗೆ ಇದೀಗ ಶಾಕ್ ಎದುರಾಗಿದೆ. KPME ಕಾಯ್ದೆಯಡಿ ಪರವಾನಗಿ ಇಲ್ಲದ ನಡೆಸ್ತಾ ಇದ್ದಂಥ ಆಸ್ಪತ್ರೆಗಳಿಗೆ ಬೀಗ ಜಡಿಯಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 300ಕ್ಕೂ ಹೆಚ್ಚು ನಕಲಿ ವೈದ್ಯರ ಪಟ್ಟಿಯನ್ನು ಮಾಡಲಾಗಿದೆ. 300ಕ್ಕೂ ಹೆಚ್ಚು ನಕಲಿ ವೈದ್ಯರ ಮಾಹಿತಿ ಸಂಗ್ರಹ ಮಾಡಲಾಗಿದೆ. 7ನೇ ಕ್ಲಾಸು 8ನೇ ಕ್ಲಾಸು BMS ಮಾಡಿದವರು ಡಾಕ್ಟ್ರು ಬಿಡಿ, BMS ಮಾಡಿದವರು ಡಾಕ್ಟ್ರು. ಆದರೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಮಾಡಿಕೊಂಡು ಯಾವುದೋ ಒಬ್ಬ ವೈದ್ಯನ ಬಳಿ ಹೋಗಿ ಕೆಲಸಕ್ಕೆ ಸೇರ್ಕೊಂಡು ಕಾಂಪೌಂಡ್ರ್ ಆಗಿ ಆನಂತರ ಅಲ್ಲಿ ಏನು ಕೊಡ್ತಾರೆ, ಜ್ವರಕ್ಕೆ ಯಾವ ಟ್ಯಾಬ್ಲೆಟ್ ಕೊಡ್ತಾರೆ, ನೆಗಡಿ ಬಂದರೆ ಯಾವ ಟ್ಯಾಬ್ಲೆಟ್ ಕೊಡ್ತಾರೆ, ಕೆಮ್ಮು ಬಂದರೆ ಯಾವ ಟ್ಯಾಬ್ಲೆಟ್ ಕೊಡ್ತಾರೆ, ಹೊಟ್ಟೆ ನೋವು ಅಂದರೆ ಯಾವ ಟ್ಯಾಬ್ಲೆಟ್ ಕೊಡ್ತಾರೆ ಅಂತ ಕೆಲವು ಟ್ಯಾಬ್ಲೆಟ್ಗಳನ್ನು ನೋಡಿಕೊಂಡು ಕೆಲವು ಇಂಜೆಕ್ಷನ್ಗಳನ್ನು ಮಾಡೋದನ್ನು ಕಲ್ತ್ಕೊಂಡು ಸಲೈನ್ ಹಚ್ಚೋದನ್ನು ಕಲ್ತ್ಕೊಂಡು ಅದೇ ನಾವು ಡಾಕ್ಟರ್ ಆಗಿದ್ದೀವಿ ಅಂತ ಕೆಲವರು ನಕಲಿ ವೈದ್ಯರ ರೀತಿಯಲ್ಲಿ ಇರ್ತಾರಲ್ಲ. ಸೊ ಅಂಥವರಿಗೆ ಇದೀಗ KPME ಆ್ಯಕ್ಟ್ನಡಿಯಲ್ಲಿ ಶಾಕ್ ಎದುರಾಗಿದೆ. ನಕಲಿ ವೈದ್ಯರ ಮಾಹಿತಿ ಸಂಗ್ರಹಿಸಿ ಆರೋಗ್ಯ ಅಧಿಕಾರಿಗಳಿಗೆ ರವಾನೆ ಮಾಡಲಾಗುತ್ತೆ. 20 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 15ರಿಂದ 20 ನಕಲಿ ವೈದ್ಯರಿರುವಂಥ ಮಾಹಿತಿ ಇದೆ. ಹೆಂಗ್ ಗೊತ್ತಾಗಲ್ಲ, ಇದು ಒಳಗೆ ಬಂದು ಮಾಡಿ ಸೀಲ್ ಮಾಡ್ಬೇಕಾದ್ರೆ ಒಳಗೆ ಬಂದಿರ್ತೀರಲ್ವಾ ಮೆಡಿಕಲ್ ಶಾಪ್ ಇಲ್ರಿ, ಇದಕ್ಕೆ ಎಂಟ್ರೆನ್ಸ್ ಇಲ್ಲಿ ಕನೆಕ್ಷನ್ ಇದು ಗೊತ್ತಾಗುತ್ತಲ್ಲ. ಈ ಮೆಡಿಕಲ್ ಶಾಪಿಂದ ಹಿಂಗೆ ಒಳಗೆ ಹೋಗುತ್ತಲ್ರಿ, ಇದು ಲಾಕ್ ಮಾಡಿ ಬೀಟ್ ವ್ಯವಸ್ಥೆಯನ್ನು ನಾವು ಬಳಸಿಕೊಂಡು ನಮ್ಮ ಎಲ್ಲ ಬೀಟ್ ಸಿಬ್ಬಂದಿಯವರಿಗೆ ನಾವು ಒಂದು ಸೂಚನೆಯನ್ನು ಕೊಟ್ಟಿದ್ವಿ. ಅವರವರ ವ್ಯಾಪ್ತಿನಲ್ಲಿ ಈ ಸರಿಯಾದಂತಹ ಒಂದು ತಮ್ಮ ಪದವಿ ಪತ್ರವನ್ನು ಹೊಂದದೇ ಇರತಕ್ಕಂಥ ವೈದ್ಯರನ್ನು ಪತ್ತೆ ಮಾಡಿ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಈಗಾಗಲೇ ತಿಳಿಸಲಾಗಿತ್ತು. ಅದರ ಆಧಾರದ ಮೇಲೆ ನಮ್ಮ ಬೀಟ್ನಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಿಬ್ಬಂದಿರವರು ಮಾಹಿತಿಯನ್ನು ನಮಗೆ ಸಂಗ್ರಹಿಸಿ ನೀಡಿದ್ದಾರೆ. ಆ ಮಾಹಿತಿಯ ಪ್ರಕಾರ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 300ಕ್ಕಿಂತ ಹೆಚ್ಚು ವೈದ್ಯರು ಅಥವಾ ಅವರು ಯಾವುದೇ ಒಂದು ಅವರಿಗೆ ಅವಶ್ಯಕವಿರುವಂತಹ ಪದವಿಯನ್ನು ಹೊಂದದೇ ಅವರು ಈಗ ತಮ್ಮ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮಲ್ಲಿದೆ. ಆ ಮಾಹಿತಿಯನ್ನು ನಾವು ಈಗ ಜಿಲ್ಲಾ ಆರೋಗ್ಯ ಅಧಿಕಾರಿಯವರಿಗೆ ನಾವು ಈಗಾಗಲೇ ನೀಡಿದ್ದೇವೆ. ಮುಂದಿನ ಕ್ರಮವನ್ನು ಅವರು ಕೈಗೊಳ್ತೀವಿ ಅಂತ ಹೇಳಿ ಅವರು ಈಗಾಗಲೇ ನಮಗೆ ತಿಳಿಸಿದ್ದಾರೆ. ನಾವು ನಮ್ಮ ಬೀಟ್ ವ್ಯವಸ್ಥೆಯನ್ನು ನಾವು ಬಳಸಿಕೊಂಡು ನಮ್ಮ ಎಲ್ಲ ಬೀಟ್ ಸಿಬ್ಬಂದಿಯವರಿಗೆ ನಾವು ಒಂದು ಸೂಚನೆಯನ್ನು ಕೊಟ್ಟಿದ್ವಿ. ಅವರವರ ವ್ಯಾಪ್ತಿನಲ್ಲಿ ಈ ಸರಿಯಾದಂತಹ ಒಂದು ತಮ್ಮ ಪದವಿ ಪತ್ರವನ್ನು ನೋಡಿ, ಒಬ್ಬ ವೈದ್ಯ ಆಗಬೇಕು ಅಂತ ಹೇಳಿದ್ರೆ ನಿಗದಿತ ವಿದ್ಯಾರ್ಹತೆಯನ್ನು ಆತ ಹೊಂದಿರಬೇಕಾಗತ್ತೆ, ಅನುಭವ ಹೊಂದಿರಬೇಕಾಗತ್ತೆ. ಜೊತೆಗೆ KMC ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಏನಿದೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕಾಗತ್ತೆ. KMCಯಲ್ಲಿ ರಿಜಿಸ್ಟ್ರೇಷನ್ ಆಗಿರೋರು ಮಾತ್ರ ಪ್ರಾಕ್ಟೀಸ್ ಮಾಡಲಿಕ್ಕೆ ಯೋಗ್ಯರಾಗಿರ್ತಾರೆ. ಆದರೆ ಇಲ್ಲಿ ಯಾರೋ ಒಬ್ಬ ವೈದ್ಯನಡಿ ಕೆಲಸ ಮಾಡುವಂಥವರು, ಕಾಂಪೌಂಡ್ರಾಗಿ ಕೆಲಸ ಮಾಡಿದಂಥವರು ಅವರೆಲ್ಲರೂ ಕೂಡ ಬಂದು ನಾನು ವೈದ್ಯ ಅಂತ ಹೇಳಿ ಎಂತೆಂಥ ಆಪ್ರೇಷನ್ಗಳನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರೆ MS ಓದಬೇಕಾಗಿಲ್ಲ, ಸರ್ಜರಿನೂ ಮಾಡಬೇಕಾಗಿಲ್ಲ, ಬಟ್ ಇವರೆಲ್ಲನೂ ಮಾಡ್ತಾರೆ. ಅಂಥ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ನಕಲಿ ವೈದ್ಯರಿಗೆ ಹಾವಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಬಹಳ ದೊಡ್ಡ ಕ್ರಮ ಆಗಿದೆ. ಅವಾಗ ನೀವು ಮಾಡಿದ್ದೀರಿ ಸರ್.